Hi, welcome back to my another vlog or daily vlog or whatever. Just a vlog. ಇದು ಒಂದು ಚಿಕ್ಕ ವ್ಲಾಗ್ ಅನಿಸುತ್ತೆ. ಇದು ಬಂದು ಆ್ಯಕ್ಚುಲಿ ತುಂಬ ಹಿಂದೆ ಇದು, ಬಟ್ ಅದು ನಾನು ಎಡಿಟ್ ಮಾಡಿರಲಿಲ್ಲ. ಸೊ ನಾನು ಇವಾಗ ವ್ಲಾಗ್ಸ್ ಮಾಡೋದು ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಕೆಲವೊಂದು ರೆಕಾರ್ಡ್ ಮಾಡ್ಕೊಂಡಿರ್ತೀನಿ, ಅದು ಎಡಿಟ್ ಮಾಡೋಕ್ಕಾಗಿರಲ್ಲ, ವಾಯ್ಸ್ ಓವರ್ ಕೊಟ್ಟಿರೋದಿಲ್ಲ. ಒಂದು ಸತಿ ಮಕ್ಕಳು ತುಂಬ ಗಲಾಟೆ ಮಾಡ್ತಿರ್ತಾರೆ. ಸೊ ಆವಾಗ ಅವ್ರ ಕಿರ್ಚಾಟದ ಜೊತೆ ನನ್ನ ಮಾತು ಅಷ್ಟು ಸ್ಪಷ್ಟವಾಗಿ ಕೇಳಿಸೋದಿಲ್ಲ. ಸೊ ನಾನು ಅದಕ್ಕೆ ಅದು ಹಾಗೆ ಪೆಂಡಿಂಗಲ್ಲೇ ಇದ್ಬಿಡುತ್ತೆ. ಸೊ ಇವಾಗ ಅಂದ್ಕೊಂಡಿದ್ದೀನಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅಂತ. ಸೊ ನನ್ನ ಮೈಂಡ್ ಫ್ರೀ ಆಗಬೇಕು ಆ್ಯಂಡ್ ನಾನು ಸ್ವಲ್ಪ ಎಂಗೇಜ್ ಆಗಬೇಕು. ಈಗ ಹೌಸ್ ವೈಫ್ಸ್ ಅಂದರೆ ಬರೀ ನೀನು ಅಡುಗೆ ಮಾಡು, ಊಟ ಮಾಡು, ಮಕ್ಳು ನೋಡ್ಕೋ ಇಷ್ಟೇ ಅಂತ ಅಲ್ಲ, ಅವ್ರಿಗೂ ಒಂದು ಪ್ಯಾಷನ್ ಇರುತ್ತೆ. ಸೊ ನನಗೂ ಆಚೆಲ್ಲ ಹೋಗಿ ವರ್ಕ್ ಮಾಡಬೇಕಂತ ತುಂಬ ಇಷ್ಟ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗ್ತಿಲ್ಲ ಬಿಕಾಸ್ ಆಫ್ ಕಿಡ್ಸ್ನ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ನಮ್ಮ ಮನೇಲಿ ಮೊದಲೇ ಯಾರೂ ಇಲ್ಲ ಮಗು ನೋಡ್ಕೊಳ್ಳೋಕ್ಕೆ. ಸೊ ಬೇರೆಯವ್ರನ್ನ ಈಗ ವರ್ಕರ್ಸ್ನ ಅಥವಾ ಮೇಡ್ನ ಎಲ್ಲ ನಂಬಿ ಬಿಟ್ಟು ಹೋಗೋದು ನನಗಷ್ಟು ಓಕೆ ಅನಿಸೋದಿಲ್ಲ. ಬಟ್ ಕೆಲವೊಬ್ರಿಗೆ ಅನಿವಾರ್ಯದಿಂದ ಅವರು ಆ ಸ್ಟೆಪ್ ತೊಗೊಂಡಿರ್ತಾರೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿಬಡಿ, ನಾನು ನಂದು ಮಾತ್ರ ಹೇಳ್ತಿರೋದು. ಸೊ ನನಗೆ ಆ ಥರ ಒಂದು ಚಾನ್ಸ್ ಇಲ್ಲ. ಸೊ ನಾನು ಯೂಟ್ಯೂಬ್ನೇ ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋಕ್ಕೋಸ್ಕರ ಅಂತ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಇದೇ ಸ್ವಲ್ಪ ಈಗ ಹಾಬಿ ಥರನೂ ಆಗ್ತಿದೆ, ಪ್ಯಾಷನ್ ಅಂತ ಆದರೂ ಅನ್ಬೋದು, ಅಥವಾ ಏನೋ ಒಂದು ಮಾಡಬೇಕು ಅಂತ ಹೆಣ್ಮಕ್ಳಿಗಂತೂ ಆಸೆ ಇದ್ದೇ ಇರುತ್ತೆ. ಸೊ ಕೆಲವೊಂದು ಸಿಚುವೇಶನ್ಸಿಂದ ಕೆಲವೊಂದು ಮಾಡೋಕ್ಕಾಗ್ತಿರಲ್ಲ. ಸೊ ಆ ಥರನೇ ನನಗೂ ಒಂದು ಸಿಚುವೇಶನ್. ಸೊ ಅಮ್ಮ ಆದಮೇಲೆ ಫಸ್ಟು ಪ್ರಯಾರಿಟೀಸ್ ಬಂದು ಮಕ್ಳು ಅಂತಲೇ. ಸೊ ನನಗೂ ಅಷ್ಟೇ, ನನ್ನ ಮಕ್ಕಳೇ ನನಗೆ ಪ್ರಪಂಚ, ನನ್ನ ಪುಟ್ಟ ಫ್ಯಾಮ್ಲಿನೇ ನನಗೆ ಎಲ್ಲನೂ. ಸೊ ಫಸ್ಟು ಏನೇ ಇದ್ರೂ ಆಮೇಲೆ ದುಡಿಯೋದೆಲ್ಲ ಹೇಗಾದರೂ ದುಡಿಬೋದು. ಬಟ್ ಈ ವಯಸ್ಸಲ್ಲಿ, ಈ ಚಿಕ್ಕ ವಯಸ್ಸಲ್ಲಿ ಮಕ್ಳ ಜೊತೆ ಅಮ್ಮ ಇರಲೇಬೇಕಾಗತ್ತೆ. ಸ್ಕೂಲಿಂದ ಬಂದಾಗಾದರೂ ಅಥವಾ ಅವ್ರಿಗೇನಾದ್ರು ಬೇಕಾದಾಗೂ ಎಲ್ಲನೂ ಅಪ್ಪನೇ ಮಾಡೋಕ್ಕಾಗಲ್ಲ. ಅವ್ರ ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರ ಕೆಲಸನೇ ಅವ್ರಿಗೆ ಒಂದಷ್ಟಿರುತ್ತೆ, ಅವ್ರ ತಲೆ ಬಿಸಿ ಅವ್ರಿಗಿರುತ್ತೆ. ಸೊ ಅಮ್ಮ ಹಾಗೆ ಅದೆಲ್ಲ ಮಾಡಲೇಬೇಕು. ನಾವು ಚಿಕ್ಕವರಿಂದ ನಮ್ಮ ಮನೇಲೂ ಅದನ್ನೇ ನೋಡ್ಕೊಂಡು ಬಂದಿರ್ತೀವಿ. ಸೊ ಅದನ್ನೇ ನಾವು ಫಾಲೋ ಮಾಡ್ತಿರ್ತೀವಿ. ನಾವು ಹೆಂಗೆ ಬೆಳೆದು ಬಂದಿರ್ತೀವಿ ಅದೇ ರೂಟ್ಸಲ್ಲೇ ನಾವು ಇರ್ತೀವಿ. ಸೊ ರೂಟ್ಸ್ನ ಯಾವತ್ತೂ ಮರಿಬಾರ್ದು. ಆ್ಯಕ್ಚುಲಿ ಸಾರಿ, ನಾನು ಮಿಸ್ಟೇಕ್ ಮಾಡಿ ಏನೋ ತಪ್ಪು ಮಾತಾಡಿದ್ದು, ಜಸ್ಟ್ ಇಗ್ನೋರ್ ದ್ಯಾಟ್. ಆ್ಯಂಡ್ ಇವತ್ತು ಬಂದು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ವಿ ಆರ್ ಗೋಯಿಂಗ್ ಫಾರ್ ಟೆಂಪಲ್. ಜಾಸ್ತಿ ಟೆಂಪಲ್ದೇ ಹಾಕ್ತಿದ್ದೀನಿ. ಬಟ್ ನನಗೇನೋ ಟೆಂಪಲ್ಸ್ ಅಂದರೆ ತುಂಬ ಇಷ್ಟ. ಮುಂಚೆ ಎಲ್ಲ ಟೆಂಪಲ್ಸ್ಗೆ ಹೋಗೋಣ ಅಂತ ಮನೇಲಿ ಏನಾದ್ರು ಹೇಳಿದ್ರೆ, ಅಯ್ಯೋ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀರಾ ಅಂದ್ಕೊತಿದ್ವಿ. ಬಟ್ ಈಗ ದೊಡ್ಡವರಾದ್ಮೇಲೆ ಅನಿಸುತ್ತೆ ಟೆಂಪಲ್ಗೆ ಹೋಗೋದ್ರಿಂದ ಎಷ್ಟು ಮನಸ್ಸು ಆರಾಮ ಅನಿಸುತ್ತೆ, ಎಷ್ಟು ತೃಪ್ತಿ ಸಿಗುತ್ತೆ, ಎಷ್ಟು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆಮೇಲೆ ಏನೇ ಕಷ್ಟಗಳಿದ್ದರೂ ಏನೋ ದೇವ್ರ ಹತ್ರ ಹೋಗಿ ಬಂದರೆ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇವಾಗ ಬಂದುಬಿಟ್ಟಿದೆ. ಸೊ ಇವಾಗ ವೆಕೇಷನ್ಸ್ ಬಂದರೆ ಮುಂಚೆ ಅದು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನಿಸ್ತಿರ್ತೀವಿ. ಇವಾಗಂತೂ ಎಲ್ಲೂ ಬೇಡ, ಮನೇಲಿ ಆರಾಮಾಗಿದ್ದರೆ ಸಾಕಪ್ಪ ಅನ್ನೋ ಥರ ಆಗ್ಬಿಟ್ಟಿದೆ. ಬಟ್ ಟೆಂಪಲ್ಸ್ ಅಂದರೆ ಏನೋ ಗೊತ್ತಿಲ್ಲ, ನನಗಂತೂ ಇಷ್ಟ, ಹೋಗ್ಬೇಕಂತ ಸಖತ್ ಆಸೆ ಆಗಿಬಿಡುತ್ತೆ. ಏನೇ ಇದ್ದರೂ, ಎಷ್ಟೇ ಕೆಲಸ ಇದ್ದರೂ, ಏನೇ ಟಯರ್ಡ್ನೆಸ್ ಇದ್ರೂ ಜಸ್ಟ್ ಏನಂದರೆ ನಾವು ಇಡೀ ಫ್ಯಾಮ್ಲಿಯವರು ಹೋಗ್ಬೇಕು ಅಂದ್ಕೊಂಡೆ ನಾವು ಎದ್ದು ರೆಡಿಯಾಗಿ ಹೋಗ್ತೀವಿ. ಇದು ಬಂದು ಅಲ್ಲಿ ಮಾರ್ನಿಂಗೇ ಮಾಡಿರೋದು. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಧರ್ಮಸ್ಥಳ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ನಮ್ಮ ಕನ್ನಡದವ್ರಿಗಂತೂ ಧರ್ಮಸ್ಥಳ ಎಲ್ಲರಿಗೂ ಗೊತ್ತಿರೋ ಜಾಗನೇ. ನನಗಂತೂ ಸಖತ್ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಮದುವೆ ಆಗಿದ್ದಲ್ಲೇ. ಸೊ ಎಲ್ಲ ಏನೇ ಒಳ್ಳೇದಾದ್ರೂ ಎಲ್ಲ ದೇವ್ರ ಮೂಲಕನೇ ಆಗಿದೆ ಅಂತ ನಂಬೋರು ನಾವು, ಜಾಸ್ತಿ ದೇವ್ರನ್ನ ನಂಬೋರು. ಸೊ ಬನ್ನಿ, ಇವತ್ತು ಬೇಸಿಕ್ ಕೆಲಸಗಳು, ಈ ರಂಗೋಲಿ ಹಾಕೋದೆಲ್ಲ ಅಂದರೆ ನಂಗೆ ತುಂಬ ಇಷ್ಟ. ಆಮೇಲೆ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಪೂಜೆ ಮಾಡಿ ಹೋಗೋದು ಒಂದು ರೂಢಿ ಆಗಿಬಿಟ್ಟಿದೆ. ಸೊ ಏನೋ ಒಂಥರ ಅದಕ್ಕೆ ಸ್ವಲ್ಪ ಬೇಗ ಎದ್ದಿದ್ನಲ್ಲ, ಸೊ ಅದಕ್ಕೆ ಸ್ವಲ್ಪ ದೊಡ್ಡ ರಂಗೋಲಿ ಹಾಕ್ತೀನಿ. ಟೈಮ್ ತೊಗೊಂಡು ನಿಧಾನಕ್ಕೆ ಹಾಕ್ತಿದ್ದೀನಿ. ಆ್ಯಂಡ್ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಬೋದು ನಮ್ಮ ಮಾತು. ನನ್ನ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರೋಲ್ಲ. ಸೊ ನನ್ನ ಬ್ಲಾಗ್ಸ್ ನೋಡ್ತಾ ನಿಮಗೂ ನನ್ನ ಬಗ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಬ್ಲಾಗ್ಸ್ ಏನದ್ರ ಬಗ್ಗೆ ಇರುತ್ತೆ, ಹೇಗೆ ಅಂತ ಎಲ್ಲ ನಿಮಗೂ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಬರೀ ಕುಕಿಂಗ್ ಚಾನಲಾಗಿ ಓಪನ್ ಮಾಡಿದ್ದು ಚಾನಲು ಈಗ ವ್ಲಾಗ್ಸ್ ಕೂಡ ಕನ್ವರ್ಟ್ ಮಾಡೋಣ ಅಂದ್ಕೊಂಡೆ. ಬರೀ ಕುಕ್ಕಿಂಗ್ದೇ ಅಂತಿದೆ, ಬೋರ್ ಆಗ್ತಿರುತ್ತೆ. ಸೊ ವ್ಲಾಗ್ಸ್ ಜೊತೆ ಕುಕ್ಕಿಂಗ್ ಎರಡೂ ಮಿಕ್ಸ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಇವತ್ತಿನ ಹೇಗೆ ಹೋಗುತ್ತೆ, ದೇವಸ್ಥಾನ ಅಂದರೆ ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ. ಇದು ಸ್ವಲ್ಪ ಹಿಂದೆ ಹೋಗಿದ್ದಿದ್ದು, ಹಾಲಿಡೇಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ. ಅದು ದಿನ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಈ ರಂಗೋಲಿ ಇಷ್ಟ ಆಗಿದ್ದರೆ ನನಗೊಂದು ಕಮೆಂಟ್ ಮಾಡಿ. ಓಕೆ.
ಆ್ಯಂಡ್ ರಂಗೋಲಿ ಎಲ್ಲ ಆಯಿತು, ಪೂಜೆನೂ ಆಯಿತು. ಸೊ ಅದು ಕ್ಲಿಪ್ ಮಿಸ್ ಮಾಡಿಬಿಟ್ಟಿದ್ದೀನಿ, ನಾನು ಹಾಕ್ಕೊಂಡಿಲ್ಲ. ಸೊ ಆ್ಯಂಡ್ ದೇವರಿಗೆ ನೈವೇದ್ಯ ಮಾಡೋಣ ಅಂದ್ಕೊಂಡೆ. ಇದು ಪೂಜೆಗಿಂತ ಮುಂಚೆನೇ ಮಾಡಿದ್ದು. ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಸ್ವೀಟ್ ಪೊಂಗಲ್. ಬೇಗನೂ ಆಗುತ್ತೆ, ಹೆಲ್ದಿಯಾಗೂ ಇರುತ್ತೆ, ಆ್ಯಂಡ್ ನಮಗೂ ಬೇಗ ತಿಂದ್ಬಿಟ್ಟು ಹೊರಡ್ಬೋದು ಅಂತ. ಆ್ಯಂಡ್ ದೇವ್ರಿಗೆ ಏನಾದರೂ ಸ್ವೀಟೇ ನೈವೇದ್ಯ ಮಾಡಬೇಕಲ್ವ, ಅದಕ್ಕೆ ಹೆಸರು ಬೇಳೆನ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಳ್ಳೋಣ. ನೋಡಿ ಆಗ್ತಾಯಿದೆ, ಸ್ವಲ್ಪ ಅರೋಮಾ ಬರುತ್ತೆ, ಅವಾಗ ನಿಮಗೆ ಗೊತ್ತಾಗುತ್ತೆ. ಎಷ್ಟೊಂದು ಜನಕ್ಕೆ ಇದೆಲ್ಲ ಗೊತ್ತು, ಯಾರು ಗೊತ್ತಿರಲ್ವೋ ಅವ್ರಿಗೆ. ಆ್ಯಂಡ್ ಪ್ರಸಾದ ಅಂತ ಮಾಡ್ತಿರೋದಲ್ವ. ಈಗ ಬ್ರೌನ್ ಆಗಿದೆ. ಸೊ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದನ್ನು ಸ್ವಲ್ಪ ವಾಶ್ ಮಾಡ್ಕೊಂಬಿಡೋಣ. ಸೊ ವಾಶ್ ಮಾಡ್ದಲ್ಲೇ ಫ್ರೈ ಮಾಡಿದ್ದಿದ್ದಲ್ವ, ಸೊ ಅದಕ್ಕೆ ಇವಾಗ ವಾಶ್ ಮಾಡಿರೋ ಬೇಳೆ ಆ್ಯಂಡ್ ಅದ್ರ ಜೊತೆ ರೈಸ್ನ ಸಹ ಆ್ಯಡ್ ಮಾಡೋಣ. ರೈಸ್ ಆಲ್ರೆಡಿ ಆ್ಯಡ್ ಮಾಡಿದ್ದೆ, ನಾನು ತೋರಿಸಿಲ್ಲ. ಆ್ಯಂಡ್ ಇದೊಂದು 2-3 ವಿಷಲ್ ಬರೋ ತನಕ ವೆಯ್ಟ್ ಮಾಡೋಣ. ಆ್ಯಂಡ್ ಇದು ಸ್ವಲ್ಪ ಉದುದ್ರಾಗಿದೆ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕಾಯಿ ತುರಿ ಎಲ್ಲ ಹಾಕಿದರೆ ಒಂದು ಹದಕ್ಕೆ ಬರುತ್ತೆ. ಸೊ ಸ್ವಲ್ಪ ನಿಮಗೆ ಬೆಂದಿಲ್ಲ ಅಂತ ಅನಿಸ್ತಿದೆ, ಬಟ್ ಬೆಂದಿದೆ ಅದು. ನಾನು ಸ್ವಲ್ಪ ಬೇಗ ಓಪನ್ ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ಹರಿಬರಿ ಇರೋದ್ರಿಂದ. ಆ್ಯಂಡ್ ಇದಕ್ಕೆಲ್ಲ ನೆಕ್ಸ್ಟ್ ಇಲ್ಲಿ ಹಾಲು ಕಾಯಿಸಿದೆ ಒಂದು ಪಾತ್ರೆಯಲ್ಲಿ, ಅದಕ್ಕೆ ಅದನ್ನು ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹಾಲಿಗೆ ಮಿಕ್ಸ್ ಮಾಡಿಕೊಂಡು, ಅಥವಾ ನೀವು ಹಾಲು ಹಾಕಿನೇ ಬೇಯಿಸ್ಬೋದು. ಯಾವ್ದು ನಿಮಗೆ ಕಂಫರ್ಟಬಲೋ, ನಿಮ್ಗೆ ಯಾವ ರೀತಿಯಲ್ಲಿ ಗೊತ್ತೋ ಅದನ್ನೇ ಫಾಲೋ ಮಾಡಿ. ಆ್ಯಂಡ್ ಅದ್ರ ಜೊತೆ ಕೆಲವೊಬ್ಬರು ಬೆಲ್ಲ ಆ್ಯಡ್ ಮಾಡ್ತಾರೆ. ನಾನು 1 ಕಪ್ಪಷ್ಟು ಸಕ್ಕರೆ ಆ್ಯಡ್ ಮಾಡ್ತಿದ್ದೀನಿ. ನನಗೆ ಸಕ್ಕರೆ ಪೊಂಗಲ್ ಇಷ್ಟ, ಸೊ ಅದಕ್ಕೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ. ಸ್ವೀಟ್ ಇಟ್ಸ್ ಮೈ ಫೇವ್ರೆಟ್ ಡಿಶ್ ಆ್ಯಕ್ಚುಲಿ. ಏನೇ ತಿಂದ್ರೂ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಅದೆಲ್ಲ ಡಿಸಾಲ್ವ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಅದಕ್ಕೆ ಒಂದು ಬೌಲಷ್ಟು ಕಾಯಿ ತುರಿ ಹಾಕಿದ್ದೀನಿ. ಫ್ರೆಶ್ ಆಗಿ ಗ್ರೇಟ್ ಮಾಡಿರೋ ಕಾಯಿ ತುರಿ ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡಿ. ಸ್ವಲ್ಪ ತೆಳ್ಳಗೆ ಅನಿಸ್ತಿದೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಆ ಬೇಳೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತಲ್ವ ರೈಸ್ ಜೊತೆ, ಆವಾಗ ಅದು ತಿಕ್ಕಾಗತ್ತೆ ಸ್ವಲ್ಪ. ಸೊ ಇಲ್ಲಿ ನಾನು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಅಂತೂ ಈ ಪೊಂಗಲಂತೂ ತುಂಬ ಈಸಿ ಅಲ್ವಾ ಮಾಡೋಕ್ಕೆ. ಕಮ್ಮಿ ಪೀರಿಯಡಲ್ಲಿ ಒಂದು ಹೆಲ್ದಿ ಆಗಿರೋ, ಆಮೇಲೆ ಇವಾಗ ನಮಗೆಲ್ಲ ಅಂದರೆ ಸ್ವಲ್ಪ ಬಾಡಿ ಹೀಟ್ ಜಾಸ್ತಿ ಇರುತ್ತೆ. ಸೊ ಹೆಸರುಬೇಳೆ ತಿನ್ನೋದ್ರಿಂದ ನಮಗೂ ಅದು ನಿಯಂತ್ರಣಕ್ಕೆ ಬರುತ್ತೆ, ಹೀಟ್ ಅನ್ನೋದು. ಆ್ಯಂಡ್ ಹೊಟ್ಟೆ ನೋವು ಏನಾದರೂ ಬರ್ತಿದ್ರೆ ಅವ್ರಿಗೆಲ್ಲ ಇದು ಯೂಸ್ ಆಗುತ್ತೆ. ಹೆಸರುಬೇಳೆ, ಹೆಸರು ಕಾಳು ಅದೆಲ್ಲ ತುಂಬ ಒಳ್ಳೆಯದು ಹೊಟ್ಟೆ ನೋವಿಗೆಲ್ಲ. ಅಲ್ಲಿ ಹೀಟ್ ಅಂಶ ಇದ್ದವ್ರಿಗೆ, ಆಮೇಲೆ ನಾನ್ ವೆಜ್ ಎಲ್ಲ, ಈ ಚಿಕನ್ ಚಪಾತಿ ತಿಂದರೆ ಹೊಟ್ಟೆ ನೋವು ಬರ್ತಿರ್ತಲ್ವ. ಸೊ ನನಗಂತೂ ಆ ಥರ ಆಗ್ತಿರುತ್ತೆ. ಸೊ ಎಲ್ಲರಿಗೂ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇರುತ್ತಲ್ಲ. ಸೊ ನಾವು ಅದಕ್ಕೆ ಏನು ಅದನ್ನು ಕಮ್ಮಿ ಮಾಡೋಕ್ಕೆ ಏನೇನು ಮಾಡ್ಬೋದು ಅದೆಲ್ಲ ಮಾಡ್ತಾಯಿರ್ತೀನಿ. ಆ್ಯಂಡ್ ಅದರಲ್ಲಿ ಇದು ಒಂದು ಹೆಸರು ಬೇಳೆದು ಒಂದು ಆಪ್ಷನ್. ಆಮೇಲೆ ರೆಡಿಯಾಗಿ ನಾವು ಟೆಂಪಲ್ಗೆ ಹೊರಟ್ವಿ. ಹೀಗೆ ಕಾಣ್ತಾ ಇದ್ದೆ ನಾನು. ಆ್ಯಂಡ್ ಟೆಂಪಲ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ರೆಸಾರ್ಟ್ಗೆ ಹೋಗಿದ್ವಿ. ಆ ರೆಸಾರ್ಟಲ್ಲಿ ಸ್ಟೇ ಮಾಡಿದ್ವಿ. ಎಷ್ಟು ಬ್ಯೂಟಿಫುಲ್ ಲೊಕೇಶನ್ ಗೊತ್ತಾ ಅದು. ಎಷ್ಟು ಸೆಂಟರ್ ಆಫ್ ಯಾವುದೋ ಒಳ್ಳೆ ಕಾಡು ಮಧ್ಯನೇ ಇದ್ದಿದ್ದದು. ತುಂಬ ಚೆನ್ನಾಗಿ ಅನಿಸ್ತು. ಬರೀ ಸಿಟಿಲೇ ಈ ಜಂಜಾಟ, ಈ ತಲೆನೋವು ಮಧ್ಯ ಈ ಥರ ಆವಾಗವಾಗ ಆಚೆ ಹೋಗ್ತಿದ್ರೆ ಒಂಥರ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ. ಚೆನ್ನಾಗಿ ಅನಿಸ್ತು. ಅಲ್ಲಿ ಒಂದು ಸ್ವಿಂಗೆಲ್ಲ ಇತ್ತು. ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ, ಚೆನ್ನಾಗಿ ಅನಿಸ್ತು. ಆಮೇಲೆ ಊಟ ಮುಗಿಸಿ ಮತ್ತು ಚಿಕ್ಕಮಂಗ್ಳೂರಲ್ಲೇ ಇನ್ನೊಂದು ಪ್ಲೇಸ್ ಇತ್ತು. ಯಾವುದಂದರೆ ಇಲ್ಲಿ ಮೂವೀಸ್ ಎಲ್ಲ ಶೂಟ್ ಮಾಡ್ತಿರ್ತಾರೆ. ಈ ಪ್ಲೇಸಸ್ಸು ನನಗೆ ಗೊತ್ತಿಲ್ಲ, ಸೊ ಮರ್ತೋಗ್ಬಿಟ್ಟಿದ್ದೀನಿ ಅನಿಸುತ್ತೆ. ಆ್ಯಂಡ್ ಇಲ್ಲಿಗೆ ಹೋದ್ರು ಅಂತೂ ತುಂಬ ಚೆನ್ನಾಗಿ ಅನಿಸ್ತು. ನಾವು ಬಿಸಿಲೊತ್ತಲ್ಲಿ ಹೋಗಿದ್ವಿ ಮಧ್ಯಾಹ್ನ. ತುಂಬ ಬಿಸಿಲು ಅನ್ನಿಸ್ತಿತ್ತು, ಬಟ್ ಚೆನ್ನಾಗಿತ್ತು ಲೊಕೇಶನ್ನು. ಯಾವಾಗೋ ಹಾಡಲ್ಲಿ, ಈ ಮೂವಿಲಿ, ಟಿ ವಿ ಆ ಥರದಲ್ಲೇ ನೋಡ್ತಿದ್ವಿ ಥಿಯೇಟ್ರಲ್ಲಿ. ನಾವೇ ಲೈವಾಗಿ ನೋಡಿ ತುಂಬ ಚೆನ್ನಾಗಿ ಅನಿಸ್ತು. ಅಯ್ಯೋ ಇದೇನಾ ಅದು ಜಾಗ ಅಂತ ಅನ್ನಿಸ್ತು. ಬಟ್ ಚೆನ್ನಾಗಿತ್ತು. ಇಟ್ಸ್ ಅ ನೈಸ್ ಲೊಕೇಶನ್, ಫುಲ್ ಆಫ್ ಗ್ರೀನರೀಸ್. ನೋಡಿ ಎಷ್ಟು ನಿಮ್ಮ ಕಣ್ಣು ಎಲ್ಲಿ ತನಕ ನೋಡ್ಬೋದು ಅಷ್ಟು ತನಕನೂ ಫುಲ್ ಹಸಿರಾಗಿದೆ, ಹಸಿರಾಗಿದೆ. ಸಕ್ಕತ್ತಾಗಿತ್ತು. ನೀವು ಮಾರ್ನಿಂಗ್ ಏನಾದರೂ ಬಂದುಬಿಟ್ಟಿದ್ರೆ ಇನ್ನೂ ವೈಬ್ಸ್ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಇಲ್ಲ ಸಂಜೆ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಆ್ಯಂಡ್ ಅದೆಲ್ಲ ಆದಮೇಲೆ ಧರ್ಮಸ್ಥಳಕ್ಕೆ ಹೊರಟಿದ ತಕ್ಷಣ ನೀವು ಆಬ್ವಿಯಸ್ಲಿ ನೋಡಿರ್ತೀರೋ ಧರ್ಮಸ್ಥಳ. ಯಾರಿಗೆ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಲ್ವ. ಆ್ಯಂಡ್ ಹೋಗಿದ ತಕ್ಷಣವೇ ಅಲ್ಲೊಂದು ರಾಮನ ದೇವಸ್ಥಾನ ಇದೆ ಅಲ್ವಾ, ಅಲ್ಲೇನೋ ಒಂದು ಪೂಜೆ ನಡೀತಾಯಿತ್ತು. ಆ ಲೈಟಿಂಗ್ಸ್ ಎಲ್ಲ ನೋಡಿ ನಂಗೆ ಒಳ್ಳೆ ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ಹಾಕ್ದಾಗ ಹೆಂಗಿರುತ್ತೋ ಅದಕ್ಕಿಂತ ಚೆನ್ನಾಗಿ ಕಾಣ್ತಿತ್ತು. ನಮಗೆ ಮೊದಲೇ ಆಂಜನೇಯ ಅಂದರೆ ಸಖತ್ ಇಷ್ಟ. ಸೊ ಆಂಜನೇಯಂಗೆ ತುಂಬ ಪ್ರಿಯವಾದವರು ಅಂದರೆ ರಾಮ, ಸೀತಾ, ಲಕ್ಷ್ಮಣ ಅಂತ. ಸೊ ಅವ್ರ ದೇವಸ್ಥಾನ ಅಂದರೆ ನಮಗೂ ಒಂಥರ
ಖುಷಿ. ಲೈಟಿಂಗ್ಸ್ ಅಂತೂ ನೋಡೋಕ್ಕೆ 2 ಕಣ್ಣು ನಿಜ ಸಾಲಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಆಮೇಲೆ ಬೆಳಗ್ಗೆ ಎಲ್ಲ ಭಜನೆ ಎಲ್ಲ ಮಾಡ್ತಾಯಿದ್ರು. ನನಗಂತೂ ಅಲ್ಲೇ ಇರೋಣ ಅನಿಸಿತ್ತು, ಬಟ್ ನಾವು ಆಲ್ರೆಡಿ ಲೇಟಾಗಿ ಬಂದಿದ್ದರಿಂದ ನಾವು ರೂಮ್ ಚೆಕ್-ಇನ್ ಆಗಬೇಕಿತ್ತು ಆ್ಯಂಡ್ ಬೆಳಿಗ್ಗೆ ಬೇಗ ದರ್ಶನಕ್ಕೆ ಹೋಗಬೇಕಿತ್ತಲ್ವ, ಸೊ ಅದಕ್ಕೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಬೆಳಗ್ಗೆ ಹೋಗೋಣ ಅಂದ್ಕೊಂಡು ಬಂದ್ವಿ ಆ್ಯಂಡ್ ದರ್ಶನ ಎಲ್ಲ ಆಯಿತು. ನಾನು ಧರ್ಮಸ್ಥಳದಲ್ಲಿ ಏನೂ ತೊಗೊಳಕ್ಕಾಗಲಿಲ್ಲ ವೀಡಿಯೋಸು. ನನ್ನ ಮಗಳು ಸ್ವಲ್ಪ ಗಲಾಟೆ ಮಾಡ್ತಿದ್ಲು. ಸೊ ರಾಮನ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ಇವಾಗಲೂ ಎಷ್ಟು ಚೆನ್ನಾಗಿ ಕಾಣ್ತಿದೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್. ಆ್ಯಂಡ್ ಈ ಸೀರೆನ ನಾನು ಹಾಕ್ಕೊಂಡಿದ್ದೆ ಪ್ಯೂರ್ ಮೈಸೂರು ಸಿಲ್ಕ್ ಇದು. ಐ ಜಸ್ಟ್ ಲವ್ ದಟ್ ಕಾಂಬಿನೇಷನ್. ಆ್ಯಂಡ್ ಅದಾದಮೇಲೆ ಸೂರ್ಯನ ದೇವಸ್ಥಾನ ಅಂತ ಒಂದಿದೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದಲ್ಲೇ ಇದ್ದವ್ರು ಮನೆ ಕಟ್ಟಿಲ್ಲ, ಆಮೇಲೆ ಮಕ್ಕಳಾಗಿಲ್ಲ, ಆಮೇಲೆ ಏನೇನೋ ಪ್ರಾಬ್ಲಮ್ಸ್ ಇದ್ದರು ಇಲ್ಲಿ ಬಂದು ಮಣ್ಣಿನ ಮಡಿಕೆಗಳು, ಮಣ್ಣಿಂದು ಅಂದರೆ ತೊಟ್ಲು ಮನೆ ಆ ಥರ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗಿರುತ್ತೆ. ನೀವು ಹೋಗಲ್ಲಿ ಎನ್ಕ್ವೈರಿ ಮಾಡ್ಬೋದು. ಇದು ನೋಡಿ ಹರಕೆ ಎಲ್ಲ ಅದೇ ನೀವು ಅಂದ್ಕೊಂಡಿದ್ದು ಆದಮೇಲೆ ಹರಕೆ ಸಲ್ಲಿಸೋದು ಈ ಜಾಗದಲ್ಲಿ, ಅದ್ರ ಪಕ್ಕನೇ ಇದೆ. ಸೊ ನಿಮ್ಗೆ ಇನ್ಫಾರ್ಮೇಷನ್ಸ್ ಬೇಕಂದರೆ ಅಲ್ಲಿ ಆಫೀಸಲ್ಲಿ ಕೇಳ್ಬೋದು. ಆ್ಯಂಡ್ ಅದಾದಮೇಲೆ ಇನ್ನೇನು ಹೊರಡೋ ಟೈಮ್ ಬಂತು. ನಾವು ಬರ್ಬೇಕಾದ್ರೆ ಆನ್ ದ ವೇ ತಾಟಿಲಿಂಗೆಲ್ಲ ಸಿಕ್ತು, ಪೈನಾಪಲ್ ಅದೆಲ್ಲ ತಿಂದು ಎಂಜಾಯ್ ಮಾಡಿಕೊಂಡು ಬ್ಯಾಕ್